ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನೋಡಿ, ಈಗ ನಾಗಮಂಗಲದಲ್ಲಿ ಒಂದು ಸಣ್ಣ ಗಲಾಟೆ ಆಯಿತು. ಒಂದು ದಿವಸ ಅಶ್ವತ್ಥನಾರಾಯಣ ಬರ್ತಾರೆ, ಒಂದು ದಿವಸ ಛಲವಾದಿ ನಾರಾಯಣ ಸ್ವಾಮಿ ಬರ್ತಾರೆ, ಮತ್ತೊಂದು ದಿವಸ ವಿಜೇಂದ್ರ ಬರ್ತಾರೆ, ಇನ್ನೊಂದು ದಿವಸ ಅಶೋಕ್ ಬರ್ತಾರೆ. ಏನು ಕೆಲಸ? ನಾಗಮಂಗಲದಲ್ಲಿ ಏನಾರು ಆಗಿದ್ದಾಗ ಒಬ್ಬರು ಬರಲ್ರು, ಕಷ್ಟ ಇದ್ದಾಗ ಒಬ್ಬರು ಬರಲ್ರು, ಅಡ್ರೆಸ್ ಇಲ್ಲ. ಎಷ್ಟು ಸೂಕ್ಷ್ಮವಾಗಿ ನಾನು ಹೇಳಿದೆ, ನೀವು ಹೋಗಿ ಬರ್ರಪ್ಪ, ಏನೋ ಈ ಬೆಂಕಿ ಗಿಂಕಿ ಹಚ್ಚಿ ಬರಬೇಡಿಕೊಂಡ್ರು ಅಂತ ಹೇಳಿದೆ ನಾನೊಂದು ಸಾರಿ. ನಾನೇ ಓಪನಾಗಿ ಎಲ್ಲ ಅದು ಮಾಧ್ಯಮದಲ್ಲೂ ಹೇಳಿದೆ. ನಾನು ಇವ್ರು ಹೋಯ್ತಾ ಇರೋದು ನಾಗಮಂಗಲಕ್ಕೆ ಬೆಂಕಿ ಆರ್ಸಕ್ಕಲ್ಲ, ಜಲ್ದ ಆರಿಬಿಡ್ತದಲ್ಲ ಅಂತೇಳಿ ಉರಿಯೋಕ್ಕೆ ಏನಾರು ಪ್ಲ್ಯಾನ್ ಮಾಡಿ ಬರ್ತಾರೆ ಅಂತ ಹೇಳಿದೆ ನಾನು. ಈಗ ನಾನು ಆ ಪಕ್ಷದಲ್ಲಿಲ್ಲ, ಅದು ಅವರ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಿ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಅಲ್ಲ ಸರ್, ಈಗ ಸಿದ್ದರಾಮೇಗೌಡರು ಬಿಜೆಪಿಗೆ ಹೋದ್ರೆ ಮಗ ಕಾಂಗ್ರೆಸ್ ಅಲ್ಲಿ ಇರ್ತಾರೆ, ಈಗ ಮಗ ಬಿಜೆಪಿಲಿ ಇದ್ದಾರೆ, ಅವರು ಯಾವಾಗ ಬರ್ತಾರೆ? ಇಲ್ಲ, ನಾವಿಬ್ಬರೂ ಸಹಿತ ಬಿಜೆಪಿನ ಬಿಡುವಾಗಲೇ ಹೇಳಿದ್ದೀವಿ, ಬಿಜೆಪಿಗೆ ರಾಜೀನಾಮೆ ಕೊಡುವಾಗಲೇ ಇಬ್ಬರೂ ಹೇಳಿದ್ದೀವಿ, ಕೊಟ್ಟಿದ್ದೀವಿ. ಈಗ ಕಾಂಗ್ರೆಸ್ಗೆ ಇಬ್ಬರೂ ಸೇರ್ಕೊತಾ ಇದ್ದೀವಿ. ನನ್ನ ಮಗ ನಾನು ಇಬ್ಬರು. ನನ್ನ ನಾಗಮಂಗಲ ತಾಲೂಕಿನ ಜನ ನನಗೆ ಯಾವ ಪಕ್ಷನೂ ಸಹಿತ ಟಿಕೆಟ್ ಕೊಡದೇ ಇದ್ದರೂ ಸಹಿತ 2 ಸಾರಿ ಅಧಿಕೃತವಾಗಿ 3 ಸಾರಿ ಚುನಾಯಿತರನ್ನು ಮಾಡಿದ್ದಾರೆ. ನಾಗಮಂಗಲದಲ್ಲಿ, ಮಂಡ್ಯದಲ್ಲಿ 1 ಸಾರಿ MP ಮಾಡಿದ್ದಾರೆ. 4 ಬಾರಿ ನದಿಗಳ ಮುಖಂಡತ್ವದಲ್ಲಿ ಈ ಸಭೆ ಮಾಡಬೇಕು ಅಂತ ತೀರ್ಮಾನ. ಏನು ನಾನು ಹೆಚ್ಚು ಕಡಿಮೆ ಕಾಂಗ್ರೆಸ್ಸಲ್ಲಿ ಇದ್ದೀನಿ ನನಗೆ ತಿಳ್ಕೊಳ್ಳಿ. ಶಾಸ್ತ್ರೋಕ್ತ ಸೇರ್ಕೋಬೇಕು. ಈಗ ನಮಗೆ ಚನ್ನಪಟ್ಟಣದಲ್ಲಿ ಸೇರ್ಕೊಳ್ಳಿ ಅಂದರು, ಅಲ್ಲಿ ಆಗಲಿ, ನಾನೇ ಬೇಡ ಅಂದೆ. ಹಾಸನದಲ್ಲಿ ಸೇರ್ಕೊಳ್ಳಿ ಅಂದರು, ಆಗಲಿಲ್ಲ. ಈಗ ಬೆಳಗಾಂ ಅಧಿವೇಶನ ಇತ್ತು, ಇದೆಲ್ಲ ಮಹಾಧಿವೇಶನ ಇವೆಲ್ಲ ಇದ್ವಲ್ಲ, ಈಗ ಮುಗಿದಿದೆ. ಈಗ ಸೇರ್ಕೊಳ್ಳೋಣ ಅಂದರೆ ಧನುರ್ಮಾಸ ಈಗ ಯಾಕೆ ಸೇರ್ತೀರಿ ಅಂತಾರೆ. ಅದಕ್ಕೆ ಧನುರ್ಮಾಸ ಮುಗಿಸ್ಕೊಂಡು ಸೇರ್ಕೊತೀನಿ. ಮೊದಲಿಂದಲೂ ಲೆಕ್ಕ ಹಾಕ್ತೀನಿ. ನಾನು ಯಾವುದರ ಆಕಾಂಕ್ಷೆನೂ ಇಲ್ಲ. ಕಾಂಗ್ರೆಸ್ ಪಕ್ಷ ನಾನು ಪ್ರಾರಂಭ ಮಾಡಿದ್ದು, ನನ್ನ ರಾಜಕೀಯ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಬೇಕಾದಷ್ಟು ಕಾರಣಗಳು ನಮಗೆ, ನಾವು ವಿಧಿ ಇಲ್ಲದಲ್ಲೇ ಬೇರೆ ಬೇರೆ ಪಕ್ಷಗಳಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಆಯಿತು ಮಂಡ್ಯ ಜಿಲ್ಲೆಯಲ್ಲಿ. ಮಂಡ್ಯ ಜಿಲ್ಲೆ ರಾಜಕಾರಣ ಅದನ್ನು ಹೇಳಲಿಕ್ಕಾಗಲ್ಲ, ಆ ರೀತಿ ವ್ಯತ್ಯಾಸಗಳಾದವು. ಆದ್ದರಿಂದ ನಾವು ಬೇರೆ ಬೇರೆ ಯೋಚನೆಗಳು ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು. ಅದಾದ ಮೇಲೆ ಈಗ ನಾವು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ನಮ್ಮ ಜೀವಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ಬಿಟ್ಟು ಕಾಂಗ್ರೆಸ್ನಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೆ ಸೇವೆ ಮಾಡಿ, ಏನು ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತು ಮುಂದೆ ಏನಾಗುತ್ತೆ ನೋಡೋಣ ಅನ್ನೋದು ನೋಡೋಣ. ಇಲ್ಲ, ಕಾಂಗ್ರೆಸ್ ಎಲ್ಲರಿಗೂ ಒಂದೊಂದು ಟೈಮ್ ಅನಿವಾರ್ಯ ಆಗುತ್ತೆ. ಈಗ ಯೋಗೇಶ್ವರ್ ಇದ್ದರು, ಬೇರೆ ಬೇರೆ ಪಕ್ಷದಲ್ಲಿದ್ದರು, ಏನೇನೋ ಪಾಪ ಹೋರಾಟ ಮಾಡಿದರು, ಕೊನೆಗೆ ಕಾಂಗ್ರೆಸ್ಸೇ ಕೈ ಹಿಡಿಬೇಕಾ ಬಂತಲ್ಲ. ಹಂಗೆ ಕಾಲದಲ್ಲೇ ನಾನು ಪಾಪ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸೋತರು, ಆಮೇಲೆ ಹೋಗಿ ರಾಮನಗರದಲ್ಲಿ ಸೋತರು, ಚನ್ನಪಟ್ಟಣದಲ್ಲೂ ಸೋಲ್ತಾರಲ್ಲ, ಅವ್ರು ಸೋಲೋದು ಅಂತೇಳಿ ನಾನು ಮುಂಚೆಲೇ ಎಚ್ಚರಿಕೆ ಕೊಟ್ಟೆ ಕುಮಾರಸ್ವಾಮಿ ಅವರಿಗೆ. ಕುಮಾರಸ್ವಾಮಿಯವರು ಏನು ನಾವಿನ್ನು ಯಾರು ಹೇಳಿದ್ದು ಕೇಳಲ್ವಲ್ಲ, ಅವ್ರದ್ದೇ ತೀರ್ಮಾನ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.